ಚಾನೆಲ್ಸ್ಗೆ ಸ್ವಾಗತ. ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಿಕಾ ದಿನಾಚರಣೆ ಹಾಗೂ ಮಾಧ್ಯಮ ಶ್ರೀ ಪ್ರಶಸ್ತಿ ಪ್ರದಾನ ಮತ್ತು ದತ್ತಿನಿಧಿ ಪುರಸ್ಕಾರ ಕಾರ್ಯಕ್ರಮ ಆಗಸ್ಟ್ 31ರಂದು ನಗರದ ಟಿಆರ್ಸಿ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ 10:30ರಿಂದ ಆರಂಭವಾಗಿರುವ ಕಾರ್ಯಕ್ರಮವನ್ನು ಮೀನುಗಾರಿಕೆ ಬಂದರು ಹಾಗೂ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಉದ್ಘಾಟಿಸಲಿದ್ದು, ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಶಾಸಕರಾದ ಭೀಮಣ್ಣ ನಾಯ್ಕ, ಶಿವರಾಮ್ ಹೆಬ್ಬಾರ್ ಹಾಗೂ ವಿಶ್ವವಾಣಿ ಮತ್ತು ಪ್ರವಾಸಿ ಪ್ರಪಂಚ ಪತ್ರಿಕೆಯ ಪ್ರಧಾನ ಸಂಪಾದಕ ವಿಶ್ವೇಶ್ವರ ಭಟ್ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಮುಖ್ಯ ಅತಿಥಿಯಾಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಜಿ ಸುಬ್ರಾಯ ಭಟ್ ಬಕ್ಕಳ ಆಗಮಿಸಲಿದ್ದು, ಸಿರ್ಸಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಸಂದೇಶ್ ಭಟ್ ಬೆಳಕಂಡ ಅಧ್ಯಕ್ಷತೆ ವಹಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮಾಧ್ಯಮ ಶ್ರೀ ಪ್ರಶಸ್ತಿಯನ್ನು ದೂರದರ್ಶನ ಹಾಗೂ ವಿಶ್ವವಾಣಿ ಜಿಲ್ಲಾ ವರದಿಗಾರ್ತಿ ವಿನುತಾ ಹೆಗಡೆಗೆ ನೀಡಲಾಗಿದ್ದು, ಗೋಲ್ಡನ್ ಪೆನ್ ಪುರಸ್ಕಾರಕ್ಕೆ ಯುವ ವರದಿಗಾರ ಮಂಜುನಾಥ್ ಈರ್ಗೊಪ್ಪ ಅವರಿಗೆ ಪ್ರದಾನ ಮಾಡಲಾಗುತ್ತಿದೆ. ಮರಾಠಿ ಕೊಪ್ಪದ ಮಹಾರಾಜನಿಗೆ 50ನೇ ವರ್ಷದ ಸುವರ್ಣ ಸಂಭ್ರಮ. ಈ ಸುವರ್ಣ ಸಂಭ್ರಮದಲ್ಲಿ ಮರಾಠಿ ಕೊಪ್ಪದ ಮಹಾರಾಜನಿಗೆ ಬೆಳ್ಳಿಯ ಕಿರೀಟವನ್ನು ಮೆರವಣಿಗೆಯ ಮೂಲಕ ಅರ್ಪಿಸಲಾಯಿತು. ಮರಾಠಿ ಕೊಪ್ಪದ ಅಂಜನಾದ್ರಿ ದೇವಸ್ಥಾನದಿಂದ ಕಿರೀಟದ ಮೆರವಣಿಗೆ ನಡೆದಿದ್ದು, ನಂತರ ಮರಾಠಿ ಕೊಪ್ಪಕ್ಕ ಮಹಾರಾಜ ತನ್ನ ಸ್ಥಳದಲ್ಲಿ ವಿರಾಜಮಾನನಾಗಿದ್ದಾನೆ. ಗಜಾನನ ಸರ್ವಾಭಿವೃದ್ಧಿ ಮಂಡಳಿ ಮರಾಠಿ ಕೊಪ್ಪ ಇಂದು ಮರಾಠಿ ಕೊಪ್ಪ ಮಹಾರಾಜ ತನ್ನ ಸ್ಥಾನದಲ್ಲಿ ವಿರಾಜಮಾನನಾಗಿ ಕುಳಿತುಕೊಂಡಿದ್ದಾನೆ. ಇವತ್ತಿನ ಬೆಳಗ್ಗಿನಿಂದ ಮರಾಠಿ ಕೊಪ್ಪದಲ್ಲಿ ಮರಾಠಿ ಕೊಪ್ಪ ಮಹಾರಾಜನಿಗೆ ಬೆಳ್ಳಿಯ ಕಿರೀಟಧಾರಣೆ ಮೆರವಣಿಗೆ ಮೂಲಕ ಅಂಜನಾದ್ರಿ ದೇವಸ್ಥಾನದಿಂದ ನಮ್ಮ ಮರಾಠಿ ಕೊಪ್ಪ ಮಹಾರಾಜನ ಮಂಟಪ ತನಕ ಮೆರವಣಿಗೆ ಮೂಲಕ ಕಿರೀಟದ ಧಾರಣೆ ಆಯಿತು. ನಂತರದಲ್ಲಿ ಮರಾಠಿ ಕೊಪ್ಪ ಮಹಾರಾಜನ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಇದೇ ರೀತಿ ನಾಳೆಯಿಂದನೂ ಕಾರ್ಯಕ್ರಮಗಳು ಹೋಗ್ತಾ ಇದೆ. 30ನೇ ತಾರೀಕಿಗೆ ಮರಾಠಿ ಕೊಪ್ಪದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆರಂಭಗೊಳ್ಳುತ್ತವೆ. ಸಂಜೆ 6ರಿಂದ 7 ಗಂಟೆವರೆಗೆ ಭಜನಾ ಕಾರ್ಯಕ್ರಮ, ನಂತರ 7ರಿಂದ 8:30ರವರೆಗೆ ಸಭಾ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳ್ಳಲಿದೆ. ನಮ್ಮ ಸಭಾ ಕಾರ್ಯಕ್ರಮದ್ದು ಅದಕ್ಕೆ ಸಿರ್ಸಿ ನಗರದ ಶಾಸಕರು, ಮಹನೀಯರು ಎಲ್ಲರೂ ಉಪಸ್ಥಿತರಿರ್ತಾರೆ. ನಂತರ 8:30ರಿಂದ 9:15ರವರೆಗೆ ಸ್ನೇಹ ಬಳಗ ಸಿರ್ಸಿ ಇವರಿಂದ ಭಾವಗೀತೆ ಮತ್ತು ಭಕ್ತಿಗೀತೆ ಕಾರ್ಯಕ್ರಮ ಇರ್ತದೆ. ರಾತ್ರಿ 9:30ಕ್ಕೆ ಬೆನಕ ಮ್ಯೂಸಿಕ್ಸ್ ಅವರಿಂದ ರಸಮಂಜರಿ ಕಾರ್ಯಕ್ರಮ ಇರ್ತದೆ. ಇದು 30ನೇ ತಾರೀಕಿನ ಕಾರ್ಯಕ್ರಮ. ಅದರ ನಂತರದಲ್ಲಿ ಶನಿವಾರ ಏನು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ, ಮುಂದಿನ ಶನಿವಾರ ತನಕನೂ ಇದೇ ರೀತಿಯ ಕಾರ್ಯಕ್ರಮಗಳ ವಿವರಣೆಯನ್ನು ಡೈಲಿ ನಾವು ತಮಗೆ ತಿಳಿಸ್ತಾ ಬರ್ತೇವೆ. 30ನೇ ತಾರೀಕಿಗೆ ನಮ್ಮ ಗಜಾನನೋತ್ಸವ ಮಂಡಳಿಯ ಈ ಗಣಪತಿಯ ಸ್ಥಾನದಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಇರುತ್ತದೆ. ಆ ದಿವಸ ನಮ್ಮ ಶೆಟ್ಟಿ ಕಂಪೌಂಡಿನ ಗೆಳೆಯರ ಬಳಗದವರಿಂದ ಯಲ್ಲಪುರ್ನಾಕೆ ಅವರಿಂದ ಅನ್ನದಾನ ಕಾರ್ಯಕ್ರಮ ಇರ್ತದೆ. ಸಾರ್ವಜನಿಕರು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತೇಳಿ ಈ ಸಮಯದಲ್ಲಿ ಶನಿವಾರ ದಿನ 30ನೇ ತಾರೀಕಿಗೆ ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇವೆ. ಶ್ರೀ ಮಾರಿಕಾಂಬಾ ಡಿಟಿಎಚ್ ಈಗ ಪ್ರತಿ ಮನೆಯಲ್ಲಿಯೂ ನಿಮ್ಮದೇ ಆದ ವೈರ್ಲೆಸ್ ಕೇಬಲ್, ಡೈರೆಕ್ಟ್ ಟು ಹೋಮ್, HD ಸೆಟಪ್ ಬಾಕ್ಸ್ ಮತ್ತು ಆಂಡ್ರಾಯ್ಡ್ ಸೆಟಪ್ ಬಾಕ್ಸ್, ಇತರ ಡಿಟಿಎಚ್ ಮತ್ತು ಕೇಬಲ್ ಗಳಿಗಿಂತ ಅಗ್ಗ ಲೈಫ್ ಟೈಮ್ ಸರ್ವಿಸ್, ಫ್ರೀ ಆಂಡ್ರಾಯ್ಡ್ HD ಸೆಟಪ್ ಬಾಕ್ಸ್ ಓನ್ಲಿ 999, 1 ಮಂತ್ ಫ್ರೀ. ಹಳೆಯ ಡಿಟಿಎಚ್ ರಿಸೀವರ್ ಬದಲಿಗೆ ಹೊಸ ರಿಸೀವರ್ ಕೊಡಲಾಗುವುದು. 500 ರೂಪಾಯಿಗೆ 1 ಮಂತ್ ಪ್ಯಾಕೇಜ್ ಫ್ರೀ, ರಿಸೀವರ್ ಫ್ರೀ ಮತ್ತು ಸರ್ವಿಸ್ ಫ್ರೀ. ಚಾನೆಲ್ಗಳು ಯಾವುದೇ ಕಾರಣಕ್ಕೂ ಆಫ್ ಆಗುವುದಿಲ್ಲ, ಕಂಟಿನ್ಯೂ ಇರುತ್ತೆ. ನಾವೇ ಪ್ರತಿ ತಿಂಗಳು ಬಂದು ಅಮೌಂಟ್ ಕಲೆಕ್ಟ್ ಮಾಡುತ್ತೇವೆ. ಸರ್ವಿಸ್ ಫ್ರೀ, ಯಾವುದೇ ಚಾರ್ಜಸ್ ಇರುವುದಿಲ್ಲ. ಸೆಟಪ್ ಬಾಕ್ಸ್ ರಿಟರ್ನ್ ಕೊಟ್ಟಾಗ 500 ರೂಪಾಯಿನಲ್ಲಿ 200 ರೂಪಾಯಿ ರೀಫಂಡ್ ಆಗುತ್ತೆ. ನೀವು ಎಲ್ಲೇ ಹೋದರೂ ನಮ್ಮ ಸರ್ವಿಸ್ ಕೊಡಲಾಗುವುದು. ಒಮ್ಮೆ ಸಂಪರ್ಕಿಸಿ ಶ್ರೀ ಮಾರಿಕಾಂಬಾ ಡಿಟಿಎಚ್, ರಾಜ್ ಕಾಂಪ್ಲೆಕ್ಸ್ ಅಪೋಸಿಟ್ ಭಾರತ್ ಗ್ಯಾಸ್, ಕುಮಟಾ ರೋಡ್, ಶಿರ್ಸಿ. ಮೊಬೈಲ್ ನಂಬರ್ 9591877022.
ಶ್ರೀ ಶ್ರೀ ಮಗಜಗದ್ಗುರು ಶಂಕರಾಚಾರ್ಯ ಶ್ರೀ ಸೋಂದ ಸ್ವರ್ಣವಲ್ಲಿ ಮಹಾಸ್ಥಾನದಲ್ಲಿ ಗಣೇಶ ಚತುರ್ಥಿಯನ್ನು ವಿಶೇಷವಾಗಿ ಆಚರಿಸಲಾಯಿತು. ಉಭಯ ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ಗಣಹವನ ನಡೆಯಿತು. 2 ಮಣ್ಣಿನ ಗಣಪತಿಯನ್ನು ಪೂಜಿಸಿ ಅರ್ಚಿಸಲಾಯಿತು. ಶ್ರೀಮಠದ ಆರಾಧ್ಯ ದೇವರುಗಳಲ್ಲಿ ಒಂದಾದ ರತ್ನಗರ್ಭ ಗಣಪತಿಗೆ ಕಲ್ಪೋಕ್ತ ಪೂಜೆ ಮಹಾಮಂಗಳಾರತಿಯನ್ನು ನೆರವೇರಿಸಲಾಯಿತು. ಸಾಯಂಕಾಲ ಶಮಂತಕೋಪನಾಖ್ಯಾನ ಕಥಾ ಪ್ರವಚನವು ನೆರವೇರಿತು. ಶಿವಾಜಿ ಚೌಕದ ಸಾರ್ವಜನಿಕ ಗಜಾನೋತ್ಸವ ಮಂಡಳಿ ಗಣಪತಿಗೆ ಪ್ರತಿ ವರ್ಷದಂತೆ ಶಾಸಕ ಭೀಮಣ್ಣ ನಾಯ್ಕ ದಂಪತಿಗಳು ಇಂದು ಕೂಡ ಪೂಜೆ ಸಲ್ಲಿಸಿದರು. ತರಕಾರಿ ವ್ಯಾಪಾರಸ್ಥ ಶ್ರೀ ಶಂಭುಲಿಂಗ ಎಡಗೇರಿ ದಂಪತಿಗಳು ಕೂಡ ಇದೇ ಸಮಯದಲ್ಲಿ ಪೂಜೆ ಸಲ್ಲಿಸಿದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ. ನಮಸ್ಕಾರ.